ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಇವಾಗ ನಾನು ಸ್ವಲ್ಪ ಶಿರಾಳಕೊಪ್ಪಕ್ಕೆ ಹೋಗಿ ಬರಬೇಕು ಅಂತ ಸ್ವಲ್ಪ ಕೆಲಸ ಇದೆ. ಸ್ವಲ್ಪ ಸಮೀರಿಗೂ ಏನೋ ಬಾವುಟ ಅದು ಇದು ಅಂತ ಹೇಳಿದ. ಆಗಸ್ಟ್ 15 ಅದಕ್ಕೆ ಅವನಿಗೆ ಒಂದು ಬಾವುಟ ತರಬೇಕಂತೆ. ಹಾಗೆ ಕೈ ಬೆಂಡು ಮತ್ತು ಜೇಬಿಗೆ ಹಾಕ್ತಾರಲ್ಲ ಅದು ತರಬೇಕಂತೆ. ಅದಕ್ಕೆ ನಾನು ಬರಲ್ಲ, ನೀನೇ ಹೋಗ್ಬಾ ಅಂತ ಹೇಳಿದ. ಅದಕ್ಕೆ ನಾನೇ ಹೋಗ್ತಾ ಇದ್ದೀನಿ ರೀ. ನಾನೇ ಹೋಗಿ ಬೇಗ ಹೋಗಿ ತರ್ಕೋಬೇಕಂತ ಹೋಗ್ತಾ ಇದ್ದೇನೆ ನೋಡ್ರಿ. ಅದಕ್ಕೆ ಇವಾಗ ಸ್ವಲ್ಪ ಶಿರಾಳಕೊಪ್ಪಕ್ಕೆ ಹೋಗಿ ಬರ್ತೀನಿ ಫ್ರೆಂಡ್ಸ್. ಇವಾಗ ನಾನು ಹಾಗೆ ನೋಡ್ರಿ ಫ್ರೆಂಡ್ಸ್, ಇವಾಗ ನಾನು ಒಬ್ಬಳೇ ಹೋಗ್ತಾ ಇದ್ದೇನೆ ರೀ. ಸಮೀರ್ ಬರಲ್ಲ ಅಂದ. ನಾನು ದಿನ ತಿರುಗಿ ನನಗೆ ಬೇಜಾರಾಗಿಬಿಟ್ಟಿದೆ, ಶಾಲೆಗೂ ಮನೆಗೂ ಅಂತ. ಅದಕ್ಕೆ ನನಗೆ ಶಿರಾಳಕೊಪ್ಪ ಬೇಜಾರಾಗಿಬಿಟ್ಟಿದೆ ದಿನ ನೋಡಿ ಅಂದ. ಅದಕ್ಕೆ ನೋಡ್ರಿ ಫ್ರೆಂಡ್ಸ್, ನಾನೇ ಹೋಗ್ತಾ ಇದ್ದೀನಿ. ನಮ್ಮ ಮನೆಯವರು ಕೂಡ ಕೆಲ್ಸಕ್ಕೆ ಹೋಗ್ತಾರ್ರಿ ಇಡೀ ದಿನ. ಅವರಿಗೂ ಕೂಡ ತರಕ್ಕೆ ಟೈಮ್ ಇರಲ್ಲ ರೀ. ಸಂಜೆ 8 ಗಂಟೆಗೆ ಬರ್ತಾರೆ. ಅದರಲ್ಲಿ ಬೇರೆ ಕೆಲ್ಸಕ್ಕೆ ಹೋದವ್ರನ್ನ ಕರ್ಕೊಂಡು ಬರ್ತಾರೆ. ಅದಕ್ಕೆ ನೀನೇ ಹೋಗಿ ತಗೊಂಡು ಬಾ ಅಂದಿದ್ದಕ್ಕೆ ನಾನೇ ಹೋಗ್ತಾ ಇದ್ದೀನಿ ರೀ. ಹಾಗೆ ನೋಡ್ರಿ, ನಮ್ಮ ಹಳ್ಳಿಗಳ ಹತ್ರ ಎಲ್ಲ ಕೆರೆಗಳಿರೋವು ಹಿಂಗೆಲ್ಲ ತುಂಬಿದ್ದಾವೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ತುಂಬಿ ಹರಿತಿಲ್ಲ, ಇನ್ನೂ ತುಂಬಿದ್ದಾವೆ ನೋಡ್ರಿ. ಮಳೆ ಇಲ್ಲ ಅಂದರೆ ನೋಡ್ರಿ, ಮಳೆ ಆದವು. ಕೆರೆಯಲ್ಲಿ ನೀರು ನೋಡ್ರಿ, ಎಷ್ಟು ಚೆನ್ನಾಗಿ ನೀರುಗಳು ಆಗಿದ್ದಾವೆ ಕೆರೆಯಲ್ಲಿ. ಇದು ಒಂದು ನಮ್ಮೂರಿನ ಪಕ್ಕನೇ ಕೆರೆ ರೀ, ಹೊಸೂರು ಕೆರೆ ಅಂತ ಬರುತ್ತೆ ರೀ. ಇದು ಎಷ್ಟು ಚೆನ್ನಾಗಿ ತುಂಬಿದೆ ನೋಡ್ರಿ. ಇದು ಕೂಡ ತುಂಬ ಸಖತ್ತಾಗಿ ಕಾಣ್ತಾ ಇದೆ ನೀರು ತುಂಬಿದ್ದಕ್ಕೆ. ಈ ಕಡೆ ಎಲ್ಲ ಗದ್ದೆ ಎಲ್ಲ ಬಿತ್ತನೆ ರೆಡಿ ಮಾಡ್ಕೊತಾ ಇದ್ದಾರೆ. ಇಲ್ಲೂ ಕೂಡ ಸ್ವಲ್ಪ ಜನ ಮಾಡ್ಕೊಂಡಿಲ್ಲ ರೀ. ನೋಡ್ರಿ, ಈ ಕಡೆ ನೆಟೆ ಹಚ್ಚಲಿಕ್ಕೆ ಎಲ್ಲ ರೆಡಿ ಆಗಿದೆ. ಎಲ್ಲ ಹಚ್ಚ ಹಸುರು ಥರ ಕಾಣ್ತಿದೆ ನೋಡ್ರಿ. ನಾನು ಕೂಡ ವಿಡಿಯೋ ಮಾಡಿದೆ ರೀ. ನಾನು ಬರಲಾರ್ದೆ ಭಾಳ ದಿನ ಆಗಿತ್ತು, ಈ ಕಡೆ ಬ್ಯುಸಿ ಇದ್ದಕ್ಕೆ. ತುಂಬ ಖುಷಿ ಆಯ್ತು ನೋಡ್ರಿ ನನಗೂ ಕೂಡ. ನೋಡಿ ಎಷ್ಟು ಚೆನ್ನಾಗಿ ನೀರು ತುಂಬಿದೆ ಎಲ್ಲ ಕೆರೆಗಳಲ್ಲಿ ಅಂತ. ಇದು ಕೂಡ ಜಾವಗಟ್ಟೆ ಕೆರೆ ಅಂತ ನೋಡ್ರಿ. ಸಖತ್ತಾಗಿ ತುಂಬಿತ್ತು ನೋಡ್ರಿ ಇದು ಕೂಡ. ನೋಡ್ರಿ, ಕೆರೆಗಳೆಲ್ಲ ನೀರಾಗಿದ್ದಾವೆ. ಮತ್ತು ಎಲ್ಲೆಂದರೆ ಎಲ್ಲ ಒಣಗಿ ಹೋಗಿದ್ವು ರೀ. ನಾನು ಅವಾಗ ಒಂದು ಸತಿ ಬಂದು ಹೋಗಿದ್ದೆ, ಎಲ್ಲ ನೀರೇ ಇರಲಿಲ್ಲ. ನಾನು ಈ ಕಡೆ ಬಂದು 2 ತಿಂಗಳೇ ಆಗಿಬಿಡ್ತು ಫ್ರೆಂಡ್ಸ್, ಬಂದಿರಲಿಲ್ಲ. ಅದಕ್ಕೆ ನೋಡ್ರಿ ಇವಾಗ ನೀರು ಹೆಂಗೂ ಕಾಣ್ತಾ ಇದೆ. ಅವಾಗ ನೀರು ಇರಲಿಲ್ಲ ರೀ, ಇದೆಲ್ಲ ಒಣಗಿ ಹೋಗಿತ್ತು ನೋಡ್ರಿ. ನೀರಿದ್ದರೆ ಎತ್ತು ಆಕಳ ಅವಕ್ಕೆಲ್ಲ ನೀರು ತುಂಬ ಕುಡಿಯಲಿಕ್ಕೆ, ಮೂಕು ಪ್ರಾಣಿಗಳಿಗೆ ಮತ್ತು ಮನುಷ್ಯರಿಗೆ ಬಟ್ಟೆ ಬರೆ ತೊಳಿಲಿಕ್ಕೆ ಎಲ್ಲ ಈಸಿ ಆಗುತ್ತೆ ರೀ. ಕೆರೆಗಳಲ್ಲಿ ನೀರು ತುಂಬಿದರೆ ಮೂಕು ಪ್ರಾಣಿಗಂತೂ ನೀರು ಬೇಕೇ ಬೇಕು, ಸ್ನಾನ ಮಾಡ್ಸೋಕ್ಕೆಲ್ಲ ಪಾಪ. ಇಲ್ಲಾಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ರೀ. ಅದಕ್ಕೆ ನಮ್ಮ ಹಳ್ಳಿಗಳಲ್ಲಿ ಕೆರೆಗಳಿಗೆ ನೀರು ಬೇಕೇ ಬೇಕು ನೋಡ್ರಿ. ಹಾಗೆ ರೈತರಿಗೂ ತುಂಬ ಆಸರೆ ಆಗುತ್ತೆ ರೀ. ಮತ್ತು ನೋಡ್ರಿ, ಇಲ್ಲಿ ಹಾಗೆ ಬಸ್ ನಿಲ್ತು, ಸ್ವಲ್ಪ ಎಲ್ಲ ಸ್ಟಾಪ್ ಆಯಿತು ಅಂತ ನೋಡಿದೆ ನಾನು. ಇದು ಜಾವಗಟ್ಟೆ ಅಂತ ನೋಡ್ರಿ. ಇಲ್ಲಿ ಸ್ಟಾಪ್ ಆಗಿ ಜನ ಇಳಿತಾ ಇದ್ರು. ಆ ಕಡೆ ಮತ್ತೆ ಪಕ್ಕ ಇನ್ನೂ 2 ಹಳ್ಳಿ ಬರುತ್ತಿದ್ದು ಕೆರೆ ಬರುತ್ತೆ ನೋಡ್ರಿ. ಅಂದರೆ ಶಿರಾಳಕೊಪ್ಪ ನಮ್ಮೂರಿನ ಮಧ್ಯದಲ್ಲಿ 4 ಕೆರೆ ಬರ್ತಾವ್ರಿ ಒಟ್ಟಿನಲ್ಲಿ. ಇದು ಒಂದು ಕೆರೆ ನೋಡ್ರಿ ಬಂತು. ಮತ್ತೆ ನೋಡ್ರಿ, ಇದು ಕೂಡ ತುಂಬಿದೆ ನೋಡ್ರಿ ಫ್ರೆಂಡ್ಸ್. ಇದಕ್ಕೇನೋ ಊರಿನ ಹೆಸರು ಅಂತಾರ್ರಿ, ನಂಗೆ ಜಾಸ್ತಿ ಬರ್ತಾ ಇಲ್ಲ. ಇಲ್ಲೂ ಕೂಡ ತುಂಬ ಚೆನ್ನಾಗಿ ತುಂಬಿದೆ ನೋಡ್ರಿ ನೀರೆಲ್ಲ. ಈ ಕಡೆನೂ ಬಿತ್ತಲಿಕ್ಕಂತೂ ರೆಡಿ ಮಾಡಿಬಿಟ್ಟಿದ್ದಾರೆ ನೋಡ್ರಿ, ನೆಟೆ ಹಚ್ಚಲಿಕ್ಕೆ. ಪರವಾಗಿಲ್ಲ ನೋಡ್ರಿ, ಮಳೆ ಆದರೆ ಈ ಥರ ನೋಡ್ರಿ. ಇಲ್ಲಿಂದರೆ ರೈತರಿಗೆ ತುಂಬ ಕಷ್ಟ ಆಗಿಬಿಡುತ್ತೆ. ಅಡಿಕೆ ತೋಟ ಗೀಟ ಎಲ್ಲ ಎಷ್ಟು ಹಚ್ಚ ಹಸುರಾಗಿದ್ದಾವೆ ನೋಡ್ರಿ ಫ್ರೆಂಡ್ಸ್. ಈ ಕಡೆ ನೋಡಲಿಕ್ಕೆ ಖುಷಿ ಆಗ್ತಿತ್ತು ನನಗಂತೂ. 2 ತಿಂಗಳಾಯಿತು ಬರಲಾರ್ದೆ. ಇದು ಮಾತ್ರ ಬೆಳಗಾವಿ ಕೆರೆ ಅಂತ ನೋಡ್ರಿ, ದೊಡ್ಡ ಕೆರೆ ಫ್ರೆಂಡ್ಸ್. ನೀರು ತುಂಬಿದರೆ ಫ್ರೆಂಡ್ಸ್, ಇದು ಬಂದು ರೋಡಿಗೆ ಟಚ್ ಆಗುತ್ತೆ ರೀ ಫ್ರೆಂಡ್ಸ್. ಇದು ನೀರು ತುಂಬಿದರೆ ತುಂಬ ಮೀನು ಇರ್ತಾವ್ರಿ. ಮೀನಿದ್ರೆ ಇದು ದೋಣಿ ಮೂಲಕ ಮೀನು ಹಿಡಿತಾರೆ ರೀ, ಬಲೆ ಹಾಕಿ. ಇಲ್ಲಿ ಇದು ಬೆಳಗಾವಿ ಮತ್ತು ಶಿರಾಳಕೊಪ್ಪಕ್ಕೆ ಮಧ್ಯ ಟಚ್ ಆಗುತ್ತೆ ನೋಡ್ರಿ. ಬೆಳಗಾವಿಯಿಂದ ಸ್ಟಾರ್ಟ್ ಆಗಿ ಶಿರಾಳಕೊಪ್ಪಕ್ಕೆ ಎಂಡ್ ಆಗುತ್ತೆ ರೀ. ಇದು ಅಷ್ಟು ದೊಡ್ಡ ಕೆರೆ ಇದೆ ನೋಡ್ರಿ. ಮಾತ್ರ ಇದು ತುಂಬ ಆಳ ಇದೆ ಫ್ರೆಂಡ್ಸ್. ಇದು ತುಂಬಿದರೆ ವೆಹಿಕಲ್ಸ್ ಹೋಗೋಕೆ ತುಂಬ ಕಷ್ಟ ಆಗುತ್ತೆ ರೀ. ಇನ್ನೂ ತುಂಬಿಲ್ಲ, ಇನ್ನೂ ಒಂದು 4 ಮಳೆ ಆಗಿಬಿಟ್ರೆ ರೋಡಿಗೆ ಬಂದು ನೀರು ಹೋಗ್ತಾ ಇರುತ್ತೆ ನೋಡ್ರಿ ರೋಡ್ನಲ್ಲಿ. ಆ ಥರ ತುಂಬುತ್ತೆ ರೀ. ಈ ಕೆರೆ ಮಾತ್ರ ದೊಡ್ಡಕ್ಕಿದೆ ರೀ, ಸಖತ್ ಆಳ ಇದೆ ಅಂತಪ್ಪ. ಇಲ್ಲಿ ತುಂಬ ಜನ ತುಂಬ ಹೆದರ್ತಾರೆ ರೀ ಈ ಕೆರೆಗೆ ತುಂಬಿದರೆ. ಆ ಥರ ಇದೆ ನೋಡ್ರಿ. ನಾವು ಕೂಡ ಕೆರೆ ನೋಡ್ಕೊತಾನೆ ನಾನು ಶಿರಾಳಕೊಪ್ಪಕ್ಕೆ ಬಂದುಬಿಟ್ಟಿವಿ ರೀ. ಮಾತಾಡ್ತಾ ನೋಡ್ತಾ ನಾನು ಕೂಡ ಹಾಗೆ ವಾಯ್ಸ್ ಓವರ್ ಕೊಟ್ಟೆ ಫ್ರೆಂಡ್ಸ್. ಇಲ್ಲಿ ತುಂಬ ವೆಹಿಕಲ್ಸ್ ಇದ್ದಾವೆ ಅಂತ ಸೌಂಡ್ ಬರುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಾನು. ನೋಡ್ರಿ, ಇಲ್ಲೂ ಕೂಡ ತುಂಬ ಇವತ್ತು ಸಂತೆ ಇರೋದ್ರಿಂದ ತುಂಬ ಜನ ಇದ್ದಾರೆ ರೀ. ಇಲ್ಲೂ ಕೂಡ ತುಂಬ ರಶ್ ಇದೆ. ನನಗೂ ಬೆಳಗಾವಿಯಿಂದ ಜಾವಗಟ್ಟೆಯಿಂದ ತುಂಬ ಜನ ಹತ್ತಿಬಿಟ್ರಿ ರೀ ಬಸ್ನಲ್ಲಿ. ನಮ್ಮೂರ ಹತ್ರ ತುಂಬ ಕಡಿಮೆನೇ ಇದ್ದರು ಜನ, ಖಾಲಿ ಇತ್ತು ರೀ ಬಸ್ಸು.
ಅದಕ್ಕೆ ನೋಡ್ರಿ ನಾನು ಕೂಡ ಸ್ವಲ್ಪ ಎದ್ದು ನಿಂತೆ ಇಳಿಬೇಕಂತ. ಮತ್ತು ರಶ್ ಇತ್ತಲ್ಲ ಫ್ರೆಂಡ್ಸ್, ನನಗೂ ಮಧ್ಯಾಹ್ನ ಮೇಲೆ ಬಂದೆ ನಾನು ಒಂದು ತಾಸಲ್ಲಿ ತಗೊಂಡು ಹೋಗೋಣ ಅಂತ. ಬೇಗ ತಗೊಂಡು ಹೋಗ್ಬೇಕ್ರಿ, ಇಲ್ಲಾಂದರೆ ಮಳೆ ಇದ್ದರೆ ಕಷ್ಟ. ಮತ್ತು ಮಳೆ ಇದ್ದರೆ ತುಂಬ ಕಷ್ಟ ಆಗ್ಬಿಡುತ್ತಲ್ರಿ. ಮತ್ತು ನಾನು ಕೂಡ ಕೊಡೆ ತರಲಿಲ್ಲ ರೀ, ಹಾಗೆ ಬಂದುಬಿಟ್ರಿ ನಾನು ದ್ಯಾಸ್ ಮರೆತು ಬೇಗ ಹೋಗಿ ಬರೋಣ ಅಂತ. ಇವಾಗ ನೋಡ್ರಿ ಈ ಕಡೆ ವೆಹಿಕಲ್ಸ್ ದಾಟಬೇಕಂದ್ರೆ ತುಂಬ ಕಷ್ಟ ರೀ. ಇಳಿದು ಹೋಗ್ತಾ ಇದ್ದೀನಿ, ವೆಹಿಕಲ್ಸ್ ದಾಟೋಕ್ಕೆ ಕೊಡಲ್ಲ ರೀ. ಈ ಕಡೆ ಹಿಂಗೆ ಒಂದಕ್ಕೆ ಹಿಂದೆ ಒಂದು ಇದ್ದೇ ಇರ್ತಾವ್ರಿ. ಅದಕ್ಕೆ ನಾನು ಕೂಡ ಆ ಕಡೆ ಈ ಕಡೆ ನೋಡಿ ದಾಟಬೇಕು ನೋಡ್ರಿ. ಇವಾಗ ತುಂಬ ಕಷ್ಟ ಆಗ್ಬಿಡುತ್ತೆ ರೀ. ಇಲ್ಲಿ ದೊಡ್ಡ ಸಿಟಿ ಕೂಡ ಇದು, ಅದಕ್ಕೆ ದಾಟಸ್ಲಿಕ್ಕೆ ತುಂಬ ಸಾಕಾಗ್ಬಿಡುತ್ತೆ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ ಅಂಗಡಿಗೆ ಬಂದೆ ರೀ, ಸ್ವಲ್ಪ ಏನೋ ಐಟಮ್ ತಗೋಬೇಕಿತ್ತಂತ ಬಂದೆ. ನೋಡ್ರಿ ಇದು ಹಲಸಿನ ಹಣ್ಣಿನ ಚಿಪ್ಸ್ ಅಂತಾರಲ್ಲ ಅದು ನೋಡ್ರಿ ಎಷ್ಟು ಚೆನ್ನಾಗಿದ್ದಾವೆ. ಹಪ್ಪಳ, ಸಂಡಿಗೆ ಎಲ್ಲ ಥರದ ಐಟಮ್ ಇದ್ದಾವೆ ನೋಡ್ರಿ. ಒಳ್ಳೆ ಸಖತ್ತಾಗಿರ್ತಾವ್ರಿ. ಇಲ್ಲಿ ಕೂಡ ಡ್ರೈ ಫ್ರೂಟು, ಬಾದಾಮು, ಕಾಜು, ಇವೆಲ್ಲ ಖರ್ಜೂರ ಅಂತಾರಲ್ಲ ಅದು, ಸೀಡ್ಸ್ಗಳು ಎಲ್ಲ ಚೆನ್ನಾಗಿರ್ತಾವ್ರಿ ಫ್ರೆಂಡ್ಸ್. ಈ ಅಂಗಡಿಯಲ್ಲಿ ಏನೂ ಇಲ್ಲ ಅಂತಲ್ಲ, ಅಂದರೆ ತುಂಬ ಚೆನ್ನಾಗಿ ಕ್ಲಿಯರಾಗಿ ಸ್ವಚ್ಛವಾದ ಐಟಮ್ ಸಿಗುತ್ತೆ ರೀ ಈ ಅಂಗಡಿಯಲ್ಲಿ ಮಾತ್ರ. ಅದಕ್ಕೆ ನಾನು ಯಾವಾಗಿದ್ರೂ ಇದೇ ಅಂಗಡಿಗೆ ಬರೋದು ರೀ ಫ್ರೆಂಡ್ಸ್ ತಗೊಳಕ್ಕೆ, ಬೇರೆ ಅಂಗಡಿಗೆ ಹೋಗಲ್ಲ ರೀ ನಾನು. ಇಲ್ಲಿಂದ ಹಾಗೆ ಮತ್ತೆ ಸಮೀರನಿಗೆ ತಗೊಳಕ್ಕಾಗಿ ಬೇರೆ ಅಂಗಡಿಗೆ ಹೋಗ್ಬೇಕು ನೋಡ್ರಿ. ಅವೆಲ್ಲ ಬೆಂಡು ಅದು ಇದು ಅಂತ ಅಂದವನು, ಅದನ್ನು ವೇಲೇನೋ ಅಂದಾರಿ. ಅದಕ್ಕೆ ಆ ಕಡೆ ಅಂಗಡಿ ಹೋಗಬೇಕು. ಆ ಕಡೆ ಅಂಗಡಿ ದಾಟೋಷ್ಟಿಗೆ ಇಲ್ಲೂ ಕೂಡ ಸಾಕಾಗ್ಬಿಡ್ತು ನೋಡ್ರಿ ವೆಹಿಕಲ್ಸ್ಗಳಿಂದ. ಅದಕ್ಕೆ ಹಾಗೆ ಮೆಲ್ಕಾಸ್ ಒಂದು 5 ನಿಮಿಷ ನಿಂತ್ಕೊಂಡು ಹಂಗೆ ಮಾಡಿ ಹೋದ್ರಿ ಅಪ್ಪ. ನಾನು ಈ ಕಡೆ ಈ ಅಂಗಡಿಯಲ್ಲಿ ಇದ್ದಾವೆ ಅಂತ ಅಂದ, ಅದಕ್ಕೆ ಹೋದೆ. ನೋಡಿದೆ ನೋಡ್ರಿ, ಇಲ್ಲೂ ಕೂಡ ಯಾರೂ ಜನ ಇಲ್ಲ ನೋಡ್ರಿ. ಹಬ್ಬದ ವಾತಾವರಣದಲ್ಲಿ ತುಂಬ ಗಿಜಿ ಅಂತ ಇರ್ತಾರೆ. ಇವಾಗ ನೋಡ್ರಿ ಎಷ್ಟು ಖಾಲಿ ಇದೆ ಅಂಗಡಿಯಲ್ಲಿ, ಜನ ಅಂತ ಯಾರೂ ಇಲ್ಲ ನೋಡ್ರಿ. ಅವನು ಹೇಳಿದ ವೇಲ್ ಸಿಕ್ತ್ರಿ ಇಲ್ಲಿ ಕೂಡ, ತಗೊಂಡೆ ನಾನು ಕೂಡ. ಇಲ್ಲಿಂದ ಫ್ರೀ ಆಗಿದ್ರು, ಎಲ್ಲರೂ ಕೊಟ್ಟರು ಬೇಗ ತಗೊಂಡು. ಇಲ್ಲಿಂದ ಕೂಡ ಇವಾಗ ಹೋಗ್ತಾ ಇದ್ದೀನಿ ರೀ ನಾನು. ಇಲ್ಲಿ ಕೂಡ ಒಂದು ಐಟಮ್ ಸಿಕ್ತು ನನಗೆ, ಇನ್ನೊಂದು ಸ್ವಲ್ಪ ಇದಾವ್ರಿ, ಅದನ್ನು ಕೂಡ ತಗೊಂಡು ಹೋಗ್ಬೇಕು ನೋಡ್ರಿ ಇಲ್ಲಿಂದ. ನೋಡ್ರಿ ಅಂಗಡಿ ಎಷ್ಟು ಖಾಲಿ ಇದೆ. ಇವಾಗ ಈ ಕಡೆ ಬಂದೆ ನೋಡ್ರಿ ನಾನು ಒಳಗಡೆ. ಇಲ್ಲಿ ಕೂಡ ಒಂದು ಸ್ವಲ್ಪ ಚಿಲ್ಲರೆ ಸಾಮಾನು ಇದಾವ್ರಿ ಸಮೀರನವು, ಅದನ್ನು ಕೂಡ ತಗೋಬೇಕು. ಏನೋ ಸ್ಟಿಕ್ಕರ್ ಅಂತೆ, ಬಾವುಟ ಅಂತೆ ಅಂದ, ಅದಕ್ಕೆ ಈ ಕಡೆ ಸಿಗ್ತಾವ್ರಿ ಅವು. ಈ ಕಡೆ ಬಂದೆ ನಾನು. ಹಾಗೆ ನಡ್ಕೊಂತ ಹೋದ್ರಿ. ಮಳೆನಿಲ್ಲ ನೋಡ್ರಿ ಶಿರಾಳಕೊಪ್ಪದಲ್ಲಿ. ನಾ ಕೊಡೆ ತರಲಿಲ್ಲ ಅಂತ ಬೇಜಾರು ಮಾಡ್ಕೊಂಡೆ, ಆದರೆ ಮಳೆನೇ ಇಲ್ಲ ಫ್ರೆಂಡ್ಸ್. ಆದರೆ ಬಿಸಿಲಿರೋದ್ರಿಂದ ತುಂಬ ಖುಷಿನೇ ಆಯ್ತು ನೋಡ್ರಿ. ನಮ್ಮ ಕಡೆ ಮಳೆ ಅಂದರೆ ಮಳೆ ಅರಳಾಗಿಬಿಟ್ಟಿದೆ ಎಲ್ಲ. ಎಷ್ಟು ಸ್ವಚ್ಛ ರೋಡ್ ಗೀಡ್ ಕಾಣತ್ತೆ ನೋಡ್ರಿ, ತುಂಬ ಖುಷಿ ಆಯ್ತು ನೋಡ್ರಿ. ಎಷ್ಟು ಕ್ಲೀನಾಗಿದೆ. ಮಳೆ ಇಲ್ಲಲ್ಲ ಫ್ರೆಂಡ್, ಬಿಸಿಲಿದೆ. ಅದಕ್ಕೆ ನೋಡ್ರಿ ಬೇಸಿಗೆಯಲ್ಲಿ ಬಿಸಿಲು ಬ್ಯಾಡ್ ಆಗುತ್ತೆ, ಮಳೆಗಾಲದಲ್ಲಿ ನೋಡ್ರಿ ಸ್ವಲ್ಪ ಬಿಸಿಲು ಕಂಡ್ರೆ ತುಂಬ ಖುಷಿ ಆಗುತ್ತೆ ನೋಡ್ರಿ. ಅದಕ್ಕೆ ಅನ್ನೋದು ನೋಡ್ರಿ, ಯಾವುದು ತಡ್ಕೊಳಕ್ಕಾಗಲ್ಲ ಮನುಷ್ಯನಿಗೆ ಅಂತ. ನೋಡ್ರಿ ಎಷ್ಟು ಕ್ಲೀನಾಗಿ ಬಿಸಿಲು ಕಾಣ್ತಾ ಇದೆ. ಮೋಡ ಕೂಡ ನೋಡ್ರಿ ಎಷ್ಟು ಸ್ವಚ್ಛವಾಗಿದೆ ನೋಡ್ರಿ. ನಾನು ಎಷ್ಟೋ ವಿಡಿಯೋದಲ್ಲಿ ನಮ್ಮೂರ ಕಡೆ ತೋರಿಸಿದ್ದೀನಿ ಮೋಡ ಹೆಂಗಿದೆ. ಇಲ್ಲಿ ನೋಡ್ರಿ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ನೋಡ್ರಿ. ಹಾಗೆ ನಾನು ಸಮೀರ ಏನೋ ತಗೊಂಡು ಬಾ ತಿಂಡಿ ಅಂತ ಅಂದಾರಿ. ಅದಕ್ಕೆ ಇಲ್ಲೊಂದು ಸ್ವಲ್ಪ ಸೈಡಲ್ಲಿ ಹಾಗೆ ಬೇಕ್ರಿ ಇತ್ರಿ, ಏನು ತಿಂಡಿನಾದರೂ ತಗೊಂಡು ಹೋಗೋಣ ಅತ್ಲಾಗಿ. ಮತ್ತೆ ಚಿಕ್ಕ ಮಗು ಥರ ಕೇಳ್ತಾನೆ ರೀ, ಏನಾದರೂ ತಿಂಡಿ ತಗೋಬಾ ಅಂತ. ಸುಮ್ಮನೆ ಇರಲ್ಲ ರೀ, ಹೋದ್ಗುಟ್ಲೆ ಏನು ತಿಂಡಿ ತಂದೆ ಅಂತ ಕೇಳ್ತಾನೆ ರೀ. ಅದಕ್ಕೆ ಸ್ವೀಟ್ ಅಂತೂ ಬೇಡ, ಏನಾದರೂ ಖಾರವಾಗಿರೋದಂತ ನೋಡಿದೆ ರೀ ಸ್ವಲ್ಪ ಏನಿದೆ ಅಂತ ನೋಡಿ ಸ್ವಲ್ಪ ತಗೊಂಡೆ ರೀ. ನಾನು ಕೂಡ ಸ್ವೀಟ್ ಏನೂ ಬೇಡ ಅನ್ನಿಸ್ತು, ಒಂದು ಸ್ವೀಟು ಬೇಡ ಏನೂ ಬೇಡ ಅಂತ ಒಂದು ಸ್ವಲ್ಪ ಬೇರೆ ಥರ ತಿಂಡಿ ತಗೊಂಡೆ ರೀ. ತಗೊಂಡು ಇವಾಗ ಹೊರಟಿದ್ದೀನಿ ರೀ. ನೋಡಿರಿ ಸಂಜೆನೂ ಆಗ್ಬಿಡ್ತು.